ಮೇಜರ್ ಅಪ್ಡೇಟ್ ಬರ್ತಿದೆ ಈ ಕಾರ್ದು. ಏನು ಅಂತ ತೋರಿಸ್ಕೊಡೋದು. ಅವಯ್ಯೋ ನೋಡಿ, ಗುರುವಾಯೂರ್ ಟೆಂಪಲ್ಲು. ಎಲ್ರಿಗೂ ನಮಸ್ಕಾರ. ಡೇ 5 ಇವತ್ತು. ಸ್ವಾಗತ. ಸೊ ಏನಂದರೆ, ನಾನು ನಿನ್ನೆಯಿಂದ ವೆಯ್ಟ್ ಮಾಡ್ತಿದ್ದೆ ನಿಮಗೆ ವ್ಯೂ ತೋರಿಸ್ಬೇಕು ನಮ್ಮ ಹೋಟೆಲ್ ರೂಮ್ ಅಂದ್ಬಿಟ್ಟು. ಸೊ ಟೈಮ್ ಬಂದಿದೆ, ನಿಮಗೆ ವ್ಯೂ ತೋರಿಸ್ಕೊಡ್ತೀನಿ. ವ್ಯೂ ತೋರಿಸ್ಬಿಟ್ಟು ಹೋಗಿ ಸ್ವಲ್ಪ ಹೊತ್ತು ಬೀಚಲ್ಲಿ ಆಟ ಆಡೋಣ. ವ್ಯೂ ನೋಡಿ, ಇದು ಸಖತ್ತಾಗಿದೆ. ಇದು ವ್ಯೂ, ಅದು ನೋಡಿ ಬೀಚು, ಅದು ಬೀಚ್ ಹೆಂಗಿದೆ ಗೈಸ್. ಬೀಚ್ ರೆಸಾರ್ಟ್ಸ್ ಅಂದ್ಬಿಟ್ಟು ಕೇರಳ, ವಾರ್ಕಾಲ. ಟವಲ್ ಎತ್ತಾಕೊಂಡಿದ್ದೀನಿ ಹೋಗಿ ಬೀಚಲ್ಲಿ ಆಟ ಆಡೋಕ್ಕೆ. ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಆವಾಗಲೇ, ನಾನೇ ಲೇಟು. ಬಟ್ ವ್ಯೂ ನೋಡ್ತಿದ್ದರೆ ನನಗೊಂದು ವರ್ಡ್ ನೆನ್ಪು ಬರ್ತಿದೆ. ಏನು ಹೇಳಿ? ಬ್ಲೆಸ್ಡ್ ಅಲ್ವಾ? ವಾವ್ ವಾವ್ ವಾವ್, ಸೂಪರ್ ಆಗಿದೆ. ಓ ಮೈ ಗಾಡ್, ನನ್ನ ಮಕ್ಕದ ಮೇಲೆ ನೀವು ಖುಷಿ ನೋಡಬೇಕು. ನಮ್ಮ ಮಮ್ಮಿ ಭಯ ಪಡ್ತಾವ್ರೆ, ಹೋಗ್ಬೇಡ, ಆಟ ಆಡಬೇಡವು. ಯಾಕಂದರೆ ಯಾರು ನೋಡಿ, ಇಡೀ ಬೀಚಲ್ಲಿ ಯಾರೂ ಕಾಣಿಸ್ತಿಲ್ಲ ನನಗೆ. ಒಳಗಡೆ ನೀರೊಳಗಡೆ ಇಳ್ದಿರೋದು. ನಮ್ಮ ಮಮ್ಮಿ ಅಂತೂ ಬಿಡ್ತಾನೆ ಇಲ್ಲ, ಬೇಡ ಇಲ್ಲೇ ನಿಂತ್ಕೋ ಅಂತವ್ರೆ. ರೋಡ್ಸ್ನಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ನನಗೆ ಗೋಕರ್ಣ ನೆನಪು ಬರುತ್ತೆ. ಗೋಕರ್ಣದಲ್ಲಿ ಹಿಂಗೆ ಇರೋದು, ಸ್ವಲ್ಪ ರೋಡ್ಸು, ಜನ, ವಾತಾವರಣ ಎಲ್ಲ. ಆಯುರ್ ಸೋಲ್ ಇಲ್ಲಿದ್ದಾರೆ. ಮಮ್ಮಿ ಬೇಗ ಬಾರ ಮಮ್ಮಿ. ಮಮ್ಮಿ ಹೆಂಗಿತ್ತು? ಚೆನ್ನಾಗಿತ್ತು. ನೇಸಲ್ ಮಸಾಜಾ? ನಸ್ಯ ಆಯುರ್ವೇದಿಕ್ ಬಾಡಿ ಮಸಾಜ್. ಓಕೆ, ಸೂಪರ್. ನಮ್ಮ ಮಮ್ಮಿ ಖುಷಿ. ವರ್ಕಾಲ ಸ್ಟೇಗೆ ಬೈ ಬೈ ಹೇಳ್ಬಿಡಿ. ಈ ಬೀಚ್ ಸೌಂಡ್ ಎಲ್ಲ ಡೆಫಿನೆಟಾಗಿ ಮಿಸ್ ಮಾಡ್ಕೊತೀನಿ. ನನಗಿಂತ ಸರೌಂಡಿಂಗ್ಸ್ ಅಂದರೆ ತುಂಬ ಇಷ್ಟ ಗೈಸ್. ಫುಲ್ಲು ನೇಚರ್ ಸೌಂಡು, ಸೈಲೆಂಟಾಗಿ ಇದ್ಬಿಟ್ರೆ ಕಾಮಾಗೆ ಇಲ್ಲೇ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀನಿ, ಗೊತ್ತಾ. ಸೊ ವರ್ಕಾಲಾಗೆ ಬೈ ಬೈ. ನಾವಿವಾಗ ಹೋಗ್ತಿದ್ದೀವಿ ತ್ರಿಶೂರ್ನಲ್ಲೂ ಪ್ರಿಸೈಸಾಗಿ ಹೇಳಬೇಕು ಅಂದರೆ ಗುರುವಾಯೂರ್ ಟೆಂಪಲ್ ಅಂತ. 8 ಅವರು, ಆಲ್ಮೋಸ್ಟ್ 7 hours 49 minutes, 8 hour ತೋರಿಸ್ತಿದೆ ರೀಚ್ ಆಗೋದಕ್ಕೆ. ಈವ್ನಿಂಗ್ 8 o'clock ರೀಚ್ ಆಗ್ತೀವಿ. ಹಂಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೋಗೋಣ. ಸೊ ವರ್ಕಾಲದಲ್ಲಿ ನೋಡೋಕ್ಕೇನು ಜಾಸ್ತಿ ಏನಿಲ್ಲ. ವರ್ಕಾಲ ಕ್ಲಿಫ್ ಇದೆ. ಬೇಸಿಕ್ಲಿ ಇದು ಒಂಥರ ಚಿಲ್ಲಿಂಗ್ ಲೊಕೇಶನ್ ಥರ ಅಲ್ವಾ, ಗೋವಾ, ಗೋಕರ್ಣ, ವರ್ಕಾಲ. ಸೊ ಏನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಿಲ್ಲ. ಸೊ ನಾವು ಸ್ಟ್ರೈಟ್ ಗುರುವಾಯೂರ್ಗೆ ಹೋಗ್ತೀವಿ. ಒಂದೇನಂದ್ರೆ ವರ್ಕಾಲ ಕ್ಲಿಫ್ ಏನೋ ಇದೆ, ನೋಡ್ಬೋದಾಗಿತ್ತು. ಬಟ್ ಬೇಡ, ಲೇಟ್ ಆಗುತ್ತೆ. ಸುಮ್ಮನೆ ಡೈರೆಕ್ಟಾಗಿ ಗುರುವಾಯೂರ್ಗೆ ಹೋಗೋಣ, ದರ್ಶನ ಮಾಡೋಣ. ಅಲ್ಲಿಂದ ನೆಕ್ಸ್ಟ್ ಏನು ಪ್ಲಾನ್ಸು ಗೊತ್ತಿಲ್ಲ, ಅವಾಗ ಡಿಸೈಡ್ ಮಾಡೋಣ. ಓಕೆ, ವಿಡಿಯೋನ ಎಂಡ್ವರೆಗೂ ನೋಡೋದು ನೀವು ಮರಿಬೇಡಿ. ಲಂಚ್ ಟೈಮು, ಬಾಯ್ಸ್ ಆ್ಯಂಡ್ ಗರ್ಲ್ಸ್. ನೋಡಿ ಅಲ್ಲಿ ಯಾವುದೋ ವೆಜ್ ಮೀಲ್ಸ್ ಕಾಣಿಸ್ತು ಅಲ್ಲಿ. ಕೇರಳದಲ್ಲಿ ವೆಜ್ ಮೀಲ್ ಸಿಕ್ಕಿದಾಗ ತಿನ್ಬಿಡ್ಬೇಕು, ಇಲ್ಲಾಂದ್ರೆ ಆಮೇಲೆ ಮತ್ತೆ ಸಿಗಲ್ಲ. ಬರೀ ಬೀಫ್ ಊಟ, ಗೊತ್ತಲ್ವಾ? ಗೊತ್ತಿಲ್ಲ ಅಂದರೆ ಇವಾಗ ಗೊತ್ತಾಯ್ತಲ್ವಾ. ಕೇರಳ ಊಟ ದಪ್ಪ ರೈಸು, ನಾನು ಹೇಳಿದ್ದೆಲ್ಲ ದಪ್ಪ ರೈಸ್. ಒಳ್ಳೆ ಕೇರಳ ಊಟ, ಹೊಟ್ಟೆ ತುಂಬ ತಿಂದಿದ್ದೀವಿ. ಬಟ್ ಇವಾಗ ಪ್ರಾಬ್ಲಮ್ ಏನು ಗೊತ್ತಾ, ಕೇರಳ ರೋಡ್ಸ್ ಎಲ್ಲ ಘಾಟ್ ಸೆಕ್ಷನ್, ಫುಲ್ಲು ಘಾಟ್ಸ್ ಇರುತ್ತೆ. ಹೆಂಗೆ ಓಡಿಸ್ಕೊಂಡು ಹೋಗ್ತದೋ, ವಾಮಿಟ್ ಹೊಡೆದಿಲ್ಲ ಅಂದರೆ ಸಾಕಪ್ಪ. ಸೊ ಅಲ್ಲಿ ಹಿಂದೆಗಡೆ ಒಂದು ರೈಟ್ ಹೋಗಿತ್ತು. ಆ ರೈಟ್ ಎಲ್ಲಿಗೋಗುತ್ತೆ ಹೇಳಿ? ಶಬರಿಮಲ. ಸೊ ನಾವೇನು ಶಬರಿಮಲ ದಾರಿನಲ್ಲೇ ಹೋಗ್ತಿದ್ದೀವಿ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ. ಗೂಗಲ್ ಮ್ಯಾಪ್ಸ್ನ ಸುಮ್ಮನೆ ಹಂಗೆ ಫಾಲೋ ಮಾಡ್ಕೊಂಬಂದರೆ ನೋಡಿದ್ರೆ ಹಿಂದೆ ಶಬರಿಮಲಾಗಿ ರೈಟ್ ಅಂತ ಬರ್ದಿತ್ತು. ಬಟ್ ನಾಟ್ ದಿಸ್ ಟೈಮ್, ನೆಕ್ಸ್ಟ್ ಟೈಮ್ ಪಕ್ಕ ನಾನು ಒಬ್ಬನೇ ಇದ್ದಾಗ
ಹೋಗೋಣ ಆ ಕಡೆನೂ. ಆ ಟೈಮ್ ಬ್ಲಾಗು ಮಾಡ್ತೀನಿ, ಓಕೆನಾ? ನೋಡಿ ಫುಲ್ಲು ಗ್ರೀನರಿ ಇದೆ. ಏನಪ್ಪ ಎಲ್ಲಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಆ್ಯಕ್ಚುಲಿ ಪಾಲ ಅಂತ ಒಂದು ಲೊಕೇಶನ್ ಇದೆ ಕೇರಳದಲ್ಲಿ. ಆನ್ ದ ವೇ ಟು ಗುರುವಾಯೂರು. ಸ್ವಲ್ಪ ಕೆಲಸ ಐತಿ ಇಲ್ಲಿ, ಅದಕ್ಕೆ ಆ ಕೆಲಸನ ಮುಗಿಸ್ಕೊಂಡು ಹೋಗ್ಬಿಡೋಣ, ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ ಕೆಲಸ ಏನೂ ಅಲ್ಲ, ಹೇಳ್ತೀನಿ. ಜಸ್ಟ್ ಒಂದು 1 ಮಿನಿಟ್ ವೆಯ್ಟ್ ಮಾಡಿ. ಎಸ್, ಇಲ್ಲಿ ಬಂದಿದ್ದೀವಿ. ಈ ಲೊಕೇಶನ್ ಹೆಸರು ಬಂದು ಕ್ಯೂ ಲೈಟ್ ಕಸ್ಟಮ್ಸ್ ಅಂದ್ಬಿಟ್ಟು ಮ್ಯಾಪ್ ಹೇಳ್ತಿದ್ದೆ ನೋಡಿ. ಡೆಸ್ಟಿನೇಷನ್ ಇಸ್ ಆನ್ ದ ಲೆಫ್ಟ್ ಅಂದ್ಬಿಟ್ಟು. ಇದು ಬಂದು ಕ್ಯೂ ಲೈಟ್ ಕಸ್ಟಮ್ಸ್ ಕೇರಳ. ನಮ್ಮ ಆಶಿಕ್ ಅಂತ ನಮ್ಮ ಫ್ರೆಂಡೇ. ಹಾಯ್ ಬ್ರೋ, ಹೌ ಆರ್ ಯು? ಫೈನ್ ಬ್ರೋ. ಸೊ ಹೌ ಇಸ್ ದ ಆಲ್ಟೋ ಡೂಯಿಂಗ್? ಓಕೆ, ಇದು ನನ್ನ ಫ್ರೆಂಡು ಆಲ್ಟೋ. ಆ್ಯಕ್ಚುಲಿ ಪವನ್ ಟಾಮ್ ಅಂದ್ಬಿಟ್ಟು ಈ ಕಾರ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಒಂದು ಮೇಜರ್ ಅಪ್ಡೇಟ್ ಬರ್ತಿದೆ ಈ ಕಾರ್ದು. ಏನು ಅಂತ ತೋರಿಸ್ಕೊಡಲ್ಲ, ಆಮೇಲೆ ಮಜಾ ಇರಲ್ಲ ಆಮೇಲೆ ನೋಡಿದಾಗ. ಸೊ ಆಮೇಲೆ ತೋರಿಸ್ಕೊಡ್ತೀನಿ. ಬಟ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದು ಅಷ್ಟೇ. ಇಲ್ಲಿ ಇದ್ರ ಮೇಲೆ ನಾನು ಏನು ಹೇಳಲ್ಲ. ಇಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೋಡಿ, ಬೆಂಗಳೂರು ರ್ಯಾಶ್ ಡ್ರೈವಿಂಗ್ ಅಂತೀವಿ, ಕೇರಳದಲ್ಲಿ 200 ರ್ಯಾಶು. ಏನು ಓಡಿಸ್ತಾರೆ ಗೊತ್ತಾ? ಎಷ್ಟು ರ್ಯಾಶು! ಲೆಫ್ಟ್ಗೆ ಎಳಿತಾರೆ, ರೈಟ್ಗೆ ಎಳಿತಾರೆ, ಯಾವನಿದಾನೆ ಹಿಂದೆ ಮುಂದೆ ಏನು ನೋಡಲ್ಲ. ಎಳಿಯೋದು ಹೊಡಿಯೋದು, ಎಳಿಯೋದು ಹೊಡಿಯೋದು. ನೋಡಿ ಹೆಂಗೆ ಓಡಿಸ್ತಾವ್ರ ಅಲ್ಲಿ. ಡೇ 6 ಇವತ್ತು. ಆ್ಯಕ್ಚುಲಿ ನಿನ್ನೆ ರಾತ್ರಿನೇ ಗುರುವಾಯೂರ್ ಟೆಂಪಲ್ ರೀಚ್ ಆದ್ವಿ, ಒಂದು 8:45 ಬಟ್ ಏನಂದರೆ ಅವರು ಇಲ್ಲ, ನೀವು ಲೇಟಾಗಿ ಬಂದಿದ್ದೀರಾ. ಆಲ್ಮೋಸ್ಟ್ 8:55ಗೆ ನಾವು ಕೆಳಗಡೆ ಹೋಗಿದ್ವಿ. ಇಲ್ಲ, ಲೇಟ್ ಆಗಿದೆ, ಡೋರ್ದು ದರ್ಶನ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಇನ್ನು ನಾಳೆನೇ ಬರ್ಬೇಕು ನೀವು ಅಂದರು. ಸೊ ಅದಕ್ಕೆ ಸ್ಟೇ ಮಾಡಿ ಇವತ್ತು ಡೇ 6 ಗುರುವಾಯೂರ್ ಟೆಂಪಲ್ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಅಲ್ಲಿ ಫೋನ್ಸ್ ಅಲೌ ಮಾಡಲ್ಲ, ನೀನು ನೈಟ್ ಹೋದಾಗ ಬಿಟ್ಟಿಲ್ಲ. ಸೊ ಆಚೆಯಿಂದ ನಿಮ್ಗೆ ತೋರಿಸ್ಕೊಡ್ತೀನಿ. ದರ್ಶನ ಎಲ್ಲ ಆದ್ಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಮೋಸ್ಟ್ ಪ್ರಾಬಬ್ಲಿ ಇದಾದ್ಮೇಲೆ ಏನು ಪ್ಲಾನ್ಸ್ ಇರಲ್ಲ, ಬಟ್ ದರ್ಶನ ಆದ್ಮೇಲೆ ಡಿಸೈಡ್ ಮಾಡೋಣ. ನನ್ನ ಕಾರು ಇದು. ನಾವು ಸ್ಟೇ ಮಾಡಿದ್ದು ಹೋಟ್ಲ್ ಬಂದು ಇದು ಎಲ್ಲಿ ಗುರುವಾಯೂರಲ್ಲಿ ಹೋಟ್ಲ್ ಶ್ರೀ ಇಂದ್ರಪ್ರಸಾದ್ ಅಂತೆ. ಇಲ್ಲಿ ಸ್ಟೇ ಮಾಡಿದ್ದು ನಾವು. ಚೆನ್ನಾಗಿದೆ. ನೀವು ಆನ್ಲೈನ್ booking.comನಲ್ಲಿ ಬರೀ 1,200 ರೂಪಾಯಿ ಸಿಕ್ಕಿತ್ತು. ಇಲ್ಲಾಂದರೆ ಡೈರೆಕ್ಟಾಗಿ ಬಂದು ಕೇಳಿದ್ರೆ 2,000 ಅಂತ ಹೇಳಿದ್ರು. ಟೆಂಪಲ್ ಪಾರ್ಕಿಂಗ್ ಸೂಪರ್ ಆಗಿದೆ. ಆಲ್ಮೋಸ್ಟ್ 2nd ಫ್ಲೋರ್ನಲ್ಲಿ ಬಂದು ಕಾರ್ ನಿಲ್ಲಿಸಿರೋದು. ನೋಡಿ ಗುರುವಾಯೂರ್ ಟೆಂಪಲ್ಲು ಇಷ್ಟೇ, ಬರೀ ಆಚೆಯಿಂದ ತೋರ್ಸೋಕ್ಕಾಗುತ್ತೆ. ಸೊ ಗುರುವಾಯೂರ್ ದೇವಸ್ಥಾನದಲ್ಲಿ ದರ್ಶನ ಆಯಿತು. ಫೀಡ್ಬ್ಯಾಕ್ ಆಮೇಲೆ ಕೊಡ್ತೀನಿ ರೀ. ನೋಡಿ ಶಾಪಿಂಗ್ ಮಾಡಬೇಕಂತೆ, ಅದಕ್ಕೆ ಅವ್ರು ಶಾಪಿಂಗ್ ಮಾಡ್ತಿದ್ದಂಗೆ ನಾನು ನಿಮಗೆ ವಿಡಿಯೋ ಮಾಡ್ತಿರ್ತೀನಿ. ಗುರುವಾಯೂರ್ ದೇವಸ್ಥಾನದಲ್ಲಿ ಫೇಮಸ್ಸು ಕಾರುಗಳನ್ನ ತೊಗೊಂಬಂದು ಇಲ್ಲಿಗೆ ಪೂಜೆ ಮಾಡಿಸ್ತಾರೆ. ನೋಡಿರ್ತೀರಲ್ಲ, ತುಂಬ ವೀಡಿಯೋಸು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ವೈರಲ್ ಆಗುತ್ತೆ. ನೋಡಿ, ಯಾವುದೋ ಟೊಯಾಟೋ ಹೈ ರೈಡರ್ 2 ಸೂಪರಾಗಿದೆ ನೋಡೋಕ್ಕೆ ಕಾರು. ಅದು ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ನನಗೆ. ನಮ್ಮ ಟ್ರಿಪ್ಪು ಆಲ್ಮೋಸ್ಟ್ ಎಂಡಿಗೆ ಬಂದಿದೆ. ಡೇ 6 ಗುರುವಾಯೂರ್ ಟೆಂಪಲ್ ದರ್ಶನ ಆಯಿತು. ರೂಮಿಂದ ಚೆಕ್ಔಟ್ ಮಾಡಿದ್ದೀವಿ. ಸೊ ಏನಂದರೆ ಇವಾಗ ನಾವು ಕೊಯಂಬತ್ತೂರು ಹೋಗಿ ಈಶಾ ಫೌಂಡೇಶನಲ್ಲೂ ಸ್ಟೇ ಮಾಡೋಣ ಅಂದ್ಕೊಂಡ್ವಿ. ಬಟ್ ಏನಂದರೆ ನಮಗೆ ಸ್ವಲ್ಪ ಕೆಲಸ ಬಂದಿದೆ ನಾಳೆ. ಸೊ ಆ ಪ್ಲ್ಯಾನ್ ಕ್ಯಾನ್ಸಲ್ಲು. ಸೊ ಇಲ್ಲೇ ನಮ್ಮ ಟ್ರಿಪ್ ಎಂಡಿಗೆ ಬರ್ತಿದೆ. ನಾವು ಇವಾಗ ವಾಪಸ್ ಬೆಂಗಳೂರು ರಿಟರ್ನ್ ಆಗ್ತಿದ್ದೀವಿ. ಬೆಂಗಳೂರಿಗೆ ಹೋಗೋ ರೂಟ್ ಬಂದು ಮರುಮಲೈ ಮರುಮಲೈ ಟೈಗರ್ ರಿಸರ್ವ್ ಸೈಡಿಂದ ಹೋಗ್ತಿದ್ದೀವಿ. ಸೊ ಅಲ್ಲೂ ಅಂದರೆ ಬಂಡೀಪುರ್, ಬೇಸಿಕ್ಲಿ ಬಂಡೀಪುರ್ ಕಡೆಯಿಂದ ಮೈಸೂರು ಕಡೆಯಿಂದ ಎಂಟ್ರಿ ಕೊಡೋದು. ಸೊ ಈ ರೂಟ್ ತುಂಬಾ ಚೆನ್ನಾಗಿರುತ್ತೆ. ಆನ್ ದ ವೇ ವೈಲ್ಡ್ ಲೈಫ್ ಸ್ಪಾಟಿಂಗ್ ಆದರೆ ಇನ್ನೂ ಸೂಪರು. ಹೋಪ್ಫುಲಿ ಸ್ವಲ್ಪ ಯಾವುದಾದ್ರೂ ವೈಲ್ಡ್ ಲೈಫ್ ಸ್ಪಾಟ್ ಮಾಡ್ಬೋದು ಅಂದ್ಕೊತೀನಿ. ಬನ್ನಿ, ಹೋಗ್ತಾ ದಾರಿನಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ನಮ್ಮದು 1,694 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. ಬೆಂಗಳೂರಿಗೆ ಹೋಗೋ ಅಷ್ಟೊಂದು ಡೆಫಿನೆಟಾಗಿ 2,000 ಕಿಲೋಮೀಟರ್ ಕಂಪ್ಲೀಟ್ ಆಗಿರುತ್ತೆ. ಅಲ್ಲಿ ಹೋಗಿ ನಿಮಗೆ ವ್ಲಾಗ್ ಎಂಡ್ ಮಾಡ್ತಾ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ಕೇರಳ ಬಾರ್ಡ್ರಲ್ಲಿದ್ದೀವಿ. ನಯಾರ ಪೆಟ್ರೋಲ್ ಬಂಕು. ಜಸ್ಟ್ ಒಂದು 510 ರುಪೀಸ್ಗೆ ಡೀಸೆಲ್ ಫಿಲ್ ಮಾಡಿಸಿದೆ. ಯಾಕಂದರೆ ಇನ್ನು ಸ್ವಲ್ಪ ಕೆಲವೇ ನಿಮಿಷ ನಾವು ಎಲ್ಲಿ ರೀಚ್ ಆಗಿರ್ತೀವಿ ಹೇಳಿ? ಕರ್ನಾಟಕ ಬಾರ್ಡರ್, ಇದು ಬಂಡೀಪುರ್ ಕಡೆಯಿಂದ ರೀಚ್ ಆಗಿರ್ತೀವಿ. ಸೊ ಅದಕ್ಕೆ ಏನಕ್ಕೆ ಫುಲ್ ಟ್ಯಾಂಕ್ ಮಾಡಿಸೋದು ಅಂತ ಜಸ್ಟ್ ಒಂದು 510 ರುಪೀಸ್ಗೆ ಹಾಕ್ಸಿದ್ದೀನಿ. ಸೊ ಇವಾಗ ಎಷ್ಟು 510 ಹಾಕ್ಸಿದಾಗ 1,793 ಕಿಲೋಮೀಟರ್ಸ್ ಇದೆ. ಅಷ್ಟು ಓಡಿಸಿದ್ದೀವಿ. 1,793ಗೆ ನಾವು ಇನ್ನೊಂದು 510 ಹಾಕ್ಸಿರೋದು. ನೋಡೋಣ ಮೈಲೇಜು ಎಷ್ಟಾಗುತ್ತೆ, ಫ್ಯೂಯಲ್ ಕಾಸ್ಟ್ ಎಷ್ಟು ಅಂತ ಹೇಳ್ತೀನಿ. ನೋಡಿ ರೋಡ್ ಹೆಂಗಿದೆ. ಸೈಕ್ ರೋಡು. ಸೊ ಬೆಂಗಳೂರಿಂದ ಹೊರಟಾಗಿಂದ ಹೈವೇ ಆಯಿತು, ಬಿಸಿಲಾಯಿತು, ಇನ್ನು ಬೀಚ್ ಸೈಡ್ ಆಯಿತು,
ಇವಾಗ ಮೌಂಟೇನ್ಸ್ ಒಂದು ಬಾಕಿ ಇತ್ತು, ಇವಾಗ ಮೌಂಟೇನ್ಸು ಆಯಿತು, ಹಿಲ್ಸು ನೋಡಿ. ರೋಡ್ ಅಂತೂ ಫುಲ್ ಘಾಟ್ ಸೆಕ್ಷನ್ನು. ಇನ್ನು ಸ್ವಲ್ಪ ಹೊತ್ತಲ್ಲಿ ಫಾರೆಸ್ಟು ಬರುತ್ತೆ. ಫಾರೆಸ್ಟಲ್ಲಿ ಸ್ಪಾಟಿಂಗ್ ಆದರೆ ಇನ್ನೂ ಸೂಪರು. ಎಲ್ಲನೂ ಒಂದೇ ಟ್ರಿಪ್ಪಲ್ಲಿ ಎಲ್ಲ ಥರ ಟರೇನ್ಸು, ಎಲ್ಲ ಥರ ಎನ್ವೈರ್ಮೆಂಟು ಕವರ್ ಮಾಡ್ದಂಗಿದೆ ಇದು 6 ಡೇ ಟ್ರಿಪ್ಪಲ್ಲಿ. ಸೊ ನೀವು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡ್ರೆ ಹಿಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಎಲ್ಲ ನೋಡೋ ಥರ ಇರಲಿ. ಸೊ ದಟ್ ತುಂಬ ಮಜಾ ಇರುತ್ತೆ. ಗುಡಾಲೂರು ಅಂದ್ಬಿಟ್ಟು ಸೊ ಜಸ್ಟ್ ಒಂದು ಲಂಚ್ ಬ್ರೇಕ್ಗೆ ಅಂತ ಸ್ಟಾಪ್ ಮಾಡಿದ್ವಿ ಈ ಕೆಫೆ ವೀನಸಲ್ಲಿ. ಚೆನ್ನಾಗಿತ್ತು, ಒಳ್ಳೆ ಊಟ. ಅಂದರೆ ಸ್ವಲ್ಪ ಲೇಟಾಗಿತ್ತು, ಒಂದು 3 ಗಂಟೆ. ಸೊ ಜಸ್ಟ್ ಚಪಾತಿ ದಾಲಿತ್ತು, ಅದನ್ನ ಊಟ ಮಾಡಿಕೊಂಡು ಇವಾಗ ಮತ್ತೆ ಐ ಥಿಂಕ್ ಆನ್ ದ ವೇ ಊಟಿ ಬರುತ್ತೆ ಅಂದ್ಕೊತೀನಿ. ಊಟಿ ಇಲ್ಲಾಂದ್ರೂ ಡೌನು ಮರುಮಲೈ ನಗರ್ ಟೈಗರ್ ರಿಸರ್ವ್ಗೆ ಇಳಿಬೇಕು. ಆಗಿದ್ದೀವಿ ಮರುಮಲೈ ಟೈಗರ್ ರಿಸರ್ವ್. ಒಂದೇ ಒಂದು ಆಸೆ ಏನಂದ್ರೆ ಲಾಸ್ಟ್ ಇವತ್ತು ಟ್ರಿಪ್ ಎಂಡ್ ಆಗ್ತಿದೆಯಲ್ಲ, ಮಮ್ಮಿ ನಿನ್ಗೊಂದು ಆನಿಮಲ್ ಸ್ಪಾಟಿಂಗ್ ಮಾಡಿಸ್ಬಿಟ್ರೆ ಖುಷಿ ಆಗ್ತಿಯಲ್ಲ? ತುಂಬಾ ಖುಷಿ ಆಗುತ್ತೆ. ಒಂದು ಆನಿಮಲ್ ಸ್ಪಾಟಿಂಗ್ ಒಂದು ಹಾಕ್ಬಿಟ್ರೆ, ಎಲಿಫೆಂಟು, ಟೈಗರ್ ಅಂತೂ ಆಗ್ಬಿಟ್ರೆ ಫುಲ್ ಖುಷು. ಲಯನ್ ಅಂತೂ ಇನ್ನೂ ಖುಷು. ಸೊ ಒಂದೇ ಒಂದು ಆನಿಮಲ್ ಸ್ಪಾಟಿಂಗು. ಏನು ಡಿಯರ್ಸ್ ಕಾಣಿಸುತ್ತೆ ರೆಗ್ಯುಲರ್ ಆಗಿ, ಬಟ್ ಅದನ್ನ ಬಿಟ್ಟು ಬೇರೆ ಆನಿಮಲ್ಸ್ ಯಾವ್ದಾದ್ರು ದೊಡ್ಡದು ಕಾಣಿಸಿದ್ರೆ ಸೂಪರ್. ತೋರಿಸಿ, ಪೀಕಾಕ್ ತೋರಿಸು ನೋಡಿ. ಪೀಕಾಕ್ ಸ್ಪಾಟ್ ಆಯಿತು, ಕೋತಿಗಳು ಇದ್ದೇ ಇರುತ್ತೆ. ಅದನ್ನ ಬಿಟ್ಟರೆ ಒಂದು ಎಲಿಫೆಂಟ್ ಸ್ಪಾಟ್ ಆಯಿತು, ಡಿಯರ್ ಸ್ಪಾಟ್ ಮಾಡಿದ್ವಿ. ನೆಕ್ಸ್ಟು ಅಪ್ಕಮಿಂಗು ಏನಾದರೂ ಒಂದು ಟೈಗರ್ ಕಾಣಿಸ್ಬಿಡ್ತು ಅಂದರೆ ಸೂಪರ್, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ವೇಟಿಂಗು ನೋಡೋಣ, ಬನ್ನಿ, ಇನ್ನೂ ತುಂಬ ದಾರಿ ಬಾಕಿ ಇದೆ. ಎಲಿಫೆಂಟ್ ಸ್ಪಾಟಿಂಗು ನೋಡಿ. ಕಾರುಗಳು ನಿಲ್ಸವ್ರೆ, ಕಾರುಗಳು ನಿಲ್ಸವ್ರೆ. ಏನು ನೋಡ್ತಾವ್ರೆ, ಏನು ನೋಡ್ತಾವ್ರೆ ಗೊತ್ತಿಲ್ಲ. ಪೀಕಾಕ್ 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 ಪೀಕಾಕ್. ಬಂಡೀಪುರ್ ಮುಗ್ದೋಯ್ತು. ಸಾರಿ, ಜಾಸ್ತಿ ಏನು ತೋರ್ಸೋಕ್ಕಾಗಿಲ್ಲ ವರ್ಸ್. ಬಟ್ ನೆಕ್ಸ್ಟ್ ಟೈಮ್ ನಾನು ಏನಾದರೂ ಬಂದರೆ ಈ ಕಡೆ ಡೆಫಿನೆಟಾಗಿ ನಿಮಗೆ ಆದಷ್ಟು ಸ್ಪಾಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ಇವಾಗ ಅಲ್ವಾ ಈ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿರೋದು, ಪರ್ಸ್ನಲ್ ಬ್ಲಾಗ್ಸ್ದು. ಸೊ ಡೆಫಿನೆಟ್ಲಿ ರೆಗ್ಯುಲರಾಗಿ ಬ್ಲಾಗ್ಸ್ ಬರ್ತಿದ್ದಂಗೆ ನಿಮಗೂ ಕಂಟೆಂಟು ಸೂಪರ್ ಆಗಿರೋದು ನಾನು ಕೊಡ್ತಾನೇ ಇರ್ತೀನಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಇನ್ನೂ ಬೆಂಗಳೂರಿಗೆ ಆನ್ ದ ವೇನಲ್ಲಿದ್ದೀವಿ. ಬೆಂಗಳೂರು ರೀಚ್ ಆಗಿದ ತಕ್ಷಣ ನಿಮಗೆ ಫ್ಯೂಯಲ್ ಕಾಸ್ಟು, ಎಷ್ಟು ಕಿಲೋಮೀಟರ್ಸ್ ಓಡಿಸಿದ್ದೀವಿ ಎಲ್ಲ ತೋರಿಸ್ಕೊಡ್ತೀನಿ. ಓಕೆ, ಆಲ್ಮೋಸ್ಟು 7:50 ಟೈಮು. ಅದು ಹೊಸ ರೆಸ್ಟೋರೆಂಟ್ ಇದು, ಕಾಂತಾರ ಅಂದ್ಬಿಟ್ಟು. ಸರಿ, ಡಿನ್ನರ್ ಮಾಡ್ಕೊಂಡೆ ಹೋಗ್ಬಿಡೋಣ, ಒಂದೇ ಸರಿ ಹೋಗಿ ಮಲ್ಕೊಂಬಿಡೋಣ ಅಂತ ಇಲ್ಲೇ ನಿಲ್ಲಿಸಿದ್ದೀವಿ. ಫೈನಲಿ 6 ದಿವಸ ಆದಮೇಲೆ ಇವತ್ತು ನಾನ್ ವೆಜ್ಜು. ನಮ್ಮ ಮಮ್ಮಿ ವೆಜ್ಜು, ಮೊಸರನ್ನ. ಕಾಂತಾರ ಅಂತ ಒಂದು ಹೋಟೆಲು. ಫೈನಲಿ ಮನೆ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 10 ಗಂಟೆ ಟೈಮ್ ನೋಡಿ. ಟೋಟಲ್ ಕಿಲೋಮೀಟರ್ಸು ಈ ಎಂಟೈರ್ ಟ್ರಿಪ್ನಲ್ಲಿ ನಾವು ಓಡಿಸಿರೋದು ಬಂದು 2085. ಸೊ ನಂದು ಒಂದು ಫುಲ್ ಟ್ಯಾಂಕ್ ಬಂದು 40 ಲೀಟರ್ ಕೆಪಾಸಿಟಿ. ಸೊ ನಾನು ಹೇಳಬೇಕಂದ್ರೆ ಆಲ್ಮೋಸ್ಟ್ 3 ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಅರೌಂಡ್ 120 ಲೀಟರ್ಸ್ ಡೀಸೆಲ್ ಹಿಡ್ದಿದೆ ಫಾರ್ ಫುಲ್ ಟ್ರಿಪ್ಪು. ಆಮೇಲೆ ಫಾಸ್ಟ್ಯಾಗ್ ಹೇಳಬೇಕು ಅಂದರೆ 3000 ಫಾಸ್ಟ್ಯಾಗ್ ಆ್ಯನ್ಯುವಲ್ ಪಾಸ್ ಇದೆಲ್ಲ, ಆ್ಯನ್ಯುವಲ್ ಫಾಸ್ಟ್ಯಾಗು ಆ ಪಾಸ್ ಎನೇಬಲ್ ಆಗಿದೆ. ಸೊ ಟೋಲ್ ಅಂತೂ ಆಲ್ಮೋಸ್ಟ್ ಲೆಕ್ಕಕ್ಕೆ ಇಲ್ಲ. ಬರೀ ಡೀಸೆಲ್ಲು ಪ್ಲಸ್ ಆಫ್ ಸೀಸನ್ ಹೋಗಿದ್ದಕ್ಕೆ ನಮಗೆ ಸ್ಟೇಜ್ ಎಲ್ಲನೂ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿತ್ತು. ಸೊ ಪ್ಲಸ್ ತುಂಬ ಕಡೆ ದರ್ಶನ ಕೂಡ ತುಂಬ ಫಾಸ್ಟಾಗಿ ಆಗಿತ್ತು. ಏನಕ್ಕಂದರೆ ಇದು ಕಂಪ್ಲೀಟ್ ಆಫ್ ಸೀಸನ್ನು. ಇನ್ನು ಸ್ವಲ್ಪ ದಿನ ಬಿಟ್ಟು ಕ್ರಿಸ್ಮಸ್ ಟೈಮ್ನಲ್ಲಿ ಹೋದರೆ ತುಂಬ ಜನರಿಗೆ ತುಂಬ ಕ್ರೌಡ್ ಇರುತ್ತೆ. ಬಟ್ ಲಕ್ಕೀಲಿ ನಾವು ಈ ಟೈಮ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬಂದಿದ್ದೀವಿ. ಸೊ ಟ್ರಿಪ್ಪೆಲ್ಲ ಆರಾಮಾಗಿ ಸಕ್ಸಸ್ಫುಲ್ಲಾಗಿ ಮುಗ್ದಿದೆ. ಇದೇ ಥರ ವ್ಲಾಗ್ಸು ಮಾಡ್ತಿರ್ತೀನಿ. ಇಂಥರ ಟ್ರಾವೆಲ್ ವ್ಲಾಗ್ಸು, ಕಾರ್ ವ್ಲಾಗ್ಸು, ಪರ್ಸ್ನಲ್ ವ್ಲಾಗ್ಸು, ಡೇ ಟು ಡೇ ವ್ಲಾಗ್ಸು, ಎಲ್ಲ ಥರ ವ್ಲಾಗ್ಸ್ ಮಾಡ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಪ್ರೀತಿ ಸಪೋರ್ಟ್ ತೋರಿಸ್ತಾ ಇರಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಗೈಸ್, ಬಾಯ್.